ಒಂಟಿಯಾಗಿ ಪಿಜಿಯಲ್ಲಿ ಇದ್ದಂತ ಮಹಿಳೆ ಮೇಲೆ ಮೂವರು ಯುವಕರು ಗ್ಯಾಂಗ್ ರೇಪ್ ಮಾಡಿರುವಂತ ಘಟನೆ ಬೆಂಗಳೂರಿನ ದೀಪಾಂಜಲಿ ನಗರದಲ್ಲಿರುವಂತ ಅನ್ನಪೂರ್ಣೇಶ್ವರಿ ಪಿಜಿಯಲ್ಲಿ ಬೆಳಕಿಗೆ ಬಂದಿದೆ. ಕಳೆದ 18ನೇ ತಾರೀಕಿನಂದು ರಾತ್ರಿ 11 ಗಂಟೆ ಸುಮಾರಿಗೆ ಈ ಘಟನೆ ನಡೆದಿದ್ದು ಅಂತ ಹೇಳಲಾಗ್ತಾ ಇದೆ. ಈ ಕುರಿತು ಸಂತ್ರಸ್ತೆ ಜೊತೆ ನಮ್ಮ ಪ್ರತಿನಿಧಿ ಸುನಿಲ್ ನಡೆಸಿರುವಂತ ಮಾತುಕತೆ ವಿವರ ಇಲ್ಲಿದೆ ನೋಡಿ. ಮೇಡಮ್, ಮೊದಲನೇದಾಗಿ ಆ ಇನ್ಸಿಡೆಂಟ್ ಆಗಿದ್ದು ಯಾವತ್ತು, ಏನಾಯ್ತು ಅದನ್ನ ನಿಧಾನವಾಗಿ ಹೇಳಿ. ಆ ಇನ್ಸಿಡೆಂಟ್ ಆಗಿದೆ ಮಾರ್ಚ್ 18 2018 ಅಂತ. ಸೊ ಮಂಜುಳಮ್ಮ ಬಂದುಬಿಟ್ಟು ಅಲ್ಲಿ ಮ್ಯಾನೇಜರ್ ಕೆಲಸ ಮಾಡೋ ಮಂಜುಳಮ್ಮ ಬಂದು ನನ್ನ ಕರೆದಳು ಅಂತ. ಸೊ ನೈಟ್ 11:30ಗೆ ನನ್ನ ಕರೆದಾಗ ನಾನು ಬಾಗಿಲು ತೆಗೆದೆ ಅಂತ. ನಾನು ಬಾಗಿಲು ತೆಗೆದ ಕೂಡಲೇ ಅವಳು ನನಗೆ ಕಾಣಿಸಿಲ್ಲ. ಬಾಗಿಲು ತೆಗೆದ ತಕ್ಷಣ ಕಾರ್ತಿಕ್ ನನ್ನ ತಳ್ಕೊಂಡು ನನ್ನ ಬಾಯಿಗೆ ಏನೋ ಬಟ್ಟೆ ಹೊದ್ಕೊಂಡು ಅವನ ಹಿಂದೆಗಡೆ ಬಂದು ನನ್ನ ಮಂಚದ ಮೇಲೆ ತಳ್ಳಿ ನನ್ನ ಮೇಲೆ ಬಿದ್ದ ಅಂತ. ಸೊ ಅದಷ್ಟೇ ನನಗೆ ಗೊತ್ತಿದೆ ಸರ್ ಅಂತ. ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಯಾವಾಗಲೂ ಎದ್ದೋಳಕ್ಕೆ ಮುಂಚೆ ಟೈಮ್ ನೋಡಿ ಎದ್ದೋವಾಗ ಅದು 8 o'clock ಇತ್ತಂತ. ಸೊ ಹೇಳ್ಕೊಂಬರ್ದು ಬೇರೆ ದಾರಿ ಇಲ್ಲದೆ ಹೇಳ್ತಾ ಇದೆ ಅಂತ. ಆಗ ಎದ್ದಾಗ ನಾನು ಬೆತ್ತಲೆ ಇದ್ದೆ ಅಂತ. ಸೊ ನನ್ನ ಪಕ್ಕದಲ್ಲಿ ಕಾರ್ತಿಕ್ ಅಷ್ಟೇ ನಾನು ಬೆಡ್ಶೀಟಲ್ಲೇ ಒಂದು ಬೆಡ್ಶೀಟಲ್ಲಿ ಮಲಗಿದ್ದ ಅಂತ. ಸೊ ಅವ್ನು ಎಬ್ಬರಿಸೋಣ ಅಲ್ಕೊಂಡು ಗಾಬರಿ ಎಲ್ಲ ಕೆಳಗೆ ಎತ್ತಿದ ತಕ್ಷಣ ನಾನು 1 ನಿಮಿಷ ಇರಂತ ನಾನು ವೀಡಿಯೋಸ್ ತೋರಿಸೋಕ್ಕೆ ಸ್ಟಾರ್ಟ್ ಮಾಡ್ದೆ. ನನ್ನ ಬಾಯಿನ ಅದುಮ್ಕೊಂಡು ಕಿರ್ಚಬೇಡ ಅಂತ ಅವ್ನು ಹೇಳ್ಕೊಂಡು ಇವಾಗ ನಿಮ್ಮ ಜೊತೆ ನಿಮ್ಮ ಮೇಲೆ ಅತ್ಯಾಚಾರ ಆಗಿದೆ ಅಂತ ವಿಡಿಯೋನ ಮೊಬೈಲಲ್ಲಿ ರೆಕಾರ್ಡ್ ಮಾಡಿ ತೋರಿಸ್ತಾ ಇದ್ರೆ ಹೇಗೆ? ಅವನು ನನಗೆ ಮಾಡಿರೋದು ಮತ್ತು ಅವ್ನ ಫ್ರೆಂಡ್ಸ್ ಮಾಡಿರೋದೆಲ್ಲ ನನಗೆ ತೋರಿಸಿದ್ದು ನಾನು ಎಲ್ಲ ನೋಡಿದೆ ಅಂತ. ಸೊ ಏನೇನು ನನಗೆ ಯಾವಾಗ ಅಲಕ್ಕೆ ಸ್ಟಾರ್ಟ್ ಮಾಡಿದೆ ಆವಾಗಿಂದ ಕಿರ್ಚಬೇಡ 1 ನಿಮಿಷ ಅಂತ ನಾನು ನಾನು ವೀಡಿಯೋಸ್ ತೋರಿಸ್ದೆ. ಅದೇ ವೀಡಿಯೋಸ್ನ ನನ್ನ ಮೊಬೈಲಲ್ಲಿ ಸಹ ರೆಕಾರ್ಡ್ ಮಾಡಿ ನನಗೂ ತೋರಿಸಿದ್ದೆ ಅಂತ. ಸೊ ಇಷ್ಟು ದಿವಸ ನನ್ನ ಮೊಬೈಲ್ ಸಿಮ್ ಕಾರ್ಡ್ ಎಲ್ಲ ಇಟ್ಕೊಂಡಿದ್ದೆ. ಅವ್ನು ಬೇಕಾದಾಗ ಮತ್ತೆ ಹಿಂಗೆ ಮಾಡ್ತಿದ್ದೆ ಅಂತ. ಅವತ್ತು ಆ ಇನ್ಸಿಡೆಂಟ್ ಆಗುತ್ತೆ. ಇನ್ಸಿಡೆಂಟ್ ಆದಮೇಲೆ ನೀವು ಪೊಲೀಸರ ಹತ್ರ ಏನು ಕಂಪ್ಲೇಂಟ್ ಕೊಡಕ್ಕೆ ಹೋಗಲ್ವಾ, ಏನು ಮಾಡಲ್ವಾ ಅಂತ ಹೇಳಿ? ಹೋಗೋಕ್ಕಿದ್ದೆ ಅಂತ. ಅವ್ನಿಗೆ ಏನಂದ್ರೆ ನನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಎಲ್ಲ ಗೊತ್ತಿದೆ. ಪಪ್ಪ ಮಮ್ಮಿ ಸೀನಿಯರ್ ಸಿಟಿಸನ್ಸ್ ಮತ್ತು ಹಾರ್ಟ್ ಪೇಷಂಟ್, BP ಶುಗರ್ ಮತ್ತು ನನಗೆ ಫ್ಯಾಮಿಲಿ ಸಪೋರ್ಟ್ ಯಾವುದೂ ಇಲ್ಲ ಅಂತ ಗೊತ್ತು ಮಾಡ್ಕೊಂಡು ನೀನೇನ ಮಂಜುಳಮ್ಮ ಹತ್ರ ಹೋಗ್ತೀನಿ ಅಂತ ನಾನು ಹೇಳ್ದೆ ಅಂತ. ಅವಳು ನಮ್ಮನ್ನು ಬಿಟ್ಟ ಮೇಲೆ ಇನ್ನು ನೀನೇನು ಅವಳನ್ನ ಕೆಲೆದಲ್ಲಿ ಇಲ್ಲಿ ನಮ್ಮ ಬಗ್ಗೆ ಎಲ್ಲ ಗೊತ್ತಿಲ್ಲ, ನಾವೆಲ್ಲ ರೌಡಿಸಮ್ ಆಡಿದಾರೆ, ಆಟ ಆಡಿ ಬಿಟ್ಟಿರೋರು, ನಮ್ಮೆಲ್ಲ ಪೊಲಿಟಿಕ್ಸು, ನಮ್ಮ ಹತ್ರನೇ ಸಾಹುಕಾರ, ನೀನು ನಮ್ಮ ಹತ್ರನೇ ಇಟ್ಕೊಂಡು ಅಷ್ಟೇ ಹಂಗೆ ಅಂತ ಬೆದರಿಕೆ ಇಟ್ಟು ಆ ವೀಡಿಯೋಸ್ ನೆಟ್ಟಿ. ಇಲ್ಲಿವರೆಗೂ ಪೊಲೀಸ್ ಕಡೆಯಿಂದ ಯಾವುದೇ ರೀತಿಯಾದ FIR ಆಗಿಲ್ಲ ಮತ್ತು ನಿಮ್ಮ ಮೇಲೆ ಗ್ಯಾಂಗ್ ರೇಪ್ ಮಾಡಿದಂಥ ಆರೋಪಿಗಳು ಅರೆಸ್ಟು ಆಗಲಿಲ್ವಾ? ಇಲ್ಲ, ಪೊಲೀಸರ ಹತ್ರ ಹೋಗಿ ನಾವು 20 ತಾರೀಕಿಂದ ನಾನು ಯಾವಾಗ ರೂಮ್ ತನಕ ಬಂದು ಹೊಡೆದು ಎಳ್ಕೊಂಡು ಹೋದ್ ನನ್ನ ಆಚೆಗಡೆ. ಆವಾಗಿಂದ ನಾನು ರೂಮಲ್ಲಿ ಒಳಗಡೆ ಬಂದುಬಿಟ್ಟು ಅಳ್ತಾ ಇದ್ದೆ. ಸೊ ಅಳ್ಕೊಂಡು ಏನು ಮಾಡ್ಬೇಕಂತ ನಾನೇ ಏನಾದ್ರು ಮಾಡ್ಕೊಂಡು ಸಾಯ್ಬೇಕಂತ ಕೆರೋಸಿನ್ ಹಾಕೊಂಡು ಇದು ಅಷ್ಟು ಮಟ್ಟಕ್ಕೆ ಹೋಗಿದೆ. ಬೇರೆ ದಾರಿ ಇಲ್ಲದೆ ಜಸ್ಟ್ ಅಲ್ಲಿ ಫೋನ್ ಟೇನ್ ಮಾಡಿದಾಗ ರಕ್ಷಣಾ ವೇದಿಕೆ ಅವರು ಕಾಂಟ್ಯಾಕ್ಟ್ ಸಿಕ್ಕಿದಾಗ ಅವತ್ತೇ ಅವ್ರಿಗೆಲ್ಲ ಹೇಳಿದೆ ಅಂತ. ಇದಿಷ್ಟು ಸಂತ್ರಸ್ತ ಮಹಿಳೆ ಮಾತು. ನನಗೆ ಯಾವುದೇ ರೀತಿಯ ಹಣದ ಆಮಿಷ ಒಡ್ಡಿದ್ರು ನಾನು ಯಾವುದಕ್ಕೂ ಜಗ್ಗಿಲ್ಲ, ನನಗೆ ನ್ಯಾಯ ಬೇಕು. ಇದರವರೆಗೂ ಪೊಲೀಸರು ಯಾವುದೇ ರೀತಿಯಾದ ಒಂದು FIR ಮಾಡಲಿಕ್ಕೆ ಮುಂದಾಗಿಲ್ಲ, ಅದರ ಜೊತೆಗೆ ಆರೋಪಿಗಳ ಅರೆಸ್ಟ್ ಮಾಡಲಿಕ್ಕೂ ಮುಂದಾಗಿಲ್ಲ ಅನ್ನೋ ಮಾತುಗಳು, ಮತ್ತು ಸಾಕಷ್ಟು ನನಗೆ ನೋವಾಗಿದೆ, ನನಗೆ ನ್ಯಾಯ ಬೇಕು ಅನ್ನೋ ಮಾತುಗಳನ್ನ ಸಹ ಹೇಳ್ತಾ ಇರುವಂಥದ್ದು. ಕ್ಯಾಮರಾಮನ್ ಸಯ್ಯದ್ ಜೊತೆ ಸುನಿಲ್, TV9 ಬೆಂಗಳೂರು.